ಇದು ಬೆಟ್ಟ ಅಂತ ಹೇಳ್ತಾರೆ ಇದನ್ನ ಯಾರಾದ್ರೂ ಇಷ್ಟು ಚಿಕ್ಕ ಅಪ್ಪನ. ನಾನೀಗ ಓಡ್ಕೊಂಡು ಹೋಗ್ಬಿಡ್ಲ ಅಲ್ಲಿ ತನಕ. ಎಷ್ಟು ಚಂದ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇವಾಗ ಇನ್ನೂ ಜನ ಬಂದಿಲ್ಲ. ಇವನಿಗೆ ಭಾರಿ ಖುಷಿ ಮಾರೆ. ಇಂಥ ಕಡೆ ಎಲ್ಲ ಬಂದ್ರೆ ಹೊರಗಡೆ ಬಂದ್ರೆ ಆಯ್ತು. ಯಾರು ಗೊತ್ತಂದ ಹನುಮಂತ ಆನಂದ ಇಲ್ಲಿದ್ದು ಕನ್ನಡ ಮಾತಾಡ್ತಾರೆ ಮಾರಿ. ಇವಳ್ದು ಒಂದು ಕನ್ನಡ ನನಗೆ ಅರ್ಥನೇ ಆಗುದಿಲ್ಲ. ಯಾವ ಕನ್ನಡ ಅಂತಾನೆ ಅದು ಬರಕಲ್ಲ ಹೋಗಕಲ್ಲ. ಹಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋ ಕಂಟೆಂಟ್ ಎಂತ ಅಂತ ಹೇಳಿದರೆ, ನಮ್ಮ ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ದೀಪೋತ್ಸವ ನಡೆದಿತ್ತಾಯ್ತಾ. ಈ ವಿಡಿಯೋ ಆ್ಯಕ್ಚುಲಿ ನಾನು ಮಾಡಿಬಿಟ್ಟು ತುಂಬ ಟೈಮ್ ಆಯಿತು. ಇದರಿಂದ ನಂತರ ನಾನು 2-3 ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಬಟ್ ಇದನ್ನು ಅಪ್ಲೋಡ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ತುಂಬ ದಿನದಿಂದ ನನಗೊಂದು ವೀಡಿಯೋ ಬೈಟ್ ಬೇಕಿತ್ತು. ಅಂದರೆ ಅಗ್ನಿ ಸೇವೆದು ವೀಡಿಯೋ ಬೈಟ್ ನನಗೆ ಸಿಕ್ಕಿರಲಿಲ್ಲ. ಸೊ ಇವಾಗ ಕೂಡ ನನಗೆ ಸಿಗಲಿಲ್ಲ. ತುಂಬ ಜನರ ಹತ್ರ ಕೇಳಿದೆ, ಎಲ್ಲಿ ಕೂಡ ನನಗೆ ಆ ವೀಡಿಯೋ ಬೈಟ್ ಸಿಗಲಿಲ್ಲದ ಕಾರಣ ನಾನು ಇಷ್ಟು ವ್ಲಾಗ್ ಮಾಡಿದ್ದೇನೆ. ಅಂದರೆ ಅಪ್ಪ ಸವೇದೆಲ್ಲ ವೀಡಿಯೋ ಮಾಡಿದ್ದೇನೆ. ಅದನ್ನೆಲ್ಲ ಸ್ವಲ್ಪ ನಿಮಗೆ ತೋರಿಸುವ ಅಂತ ಅನ್ನಿಸ್ತು. ಅಂದರೆ ನಾನು ಎಷ್ಟು ವೀಡಿಯೋ ಮಾಡಿದ್ದೇನೆ ಅದನ್ನು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸುವ ಅಂತ. ನಾನು ಲಕ್ಷ್ಮಿ ಅಕ್ಕ ಬಂದಿದ್ದರು, ಆಮೇಲೆ ಮಗು ಇದ್ದ. ಸೊ ನಾವು ನನ್ನ ತಂಗಿ ತಮ್ಮ ನಾವೆಲ್ಲ ಸ್ವಲ್ಪ ನಮ್ಮದು ಕಾನ್ವರ್ಸೇಷನ್ಸ್ ಎಲ್ಲ ಇದೆ ಈ ವಿಡಿಯೋದಲ್ಲಿ ಕೂಡ. ಸೊ ನನಗೆ ನನ್ನ ಹಳೆ ವೀಡಿಯೋಗಳಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಅದೇ ಥರ ನನಗೆ ಈ ವಿಡಿಯೋದಲ್ಲಿ ಕೂಡ ತುಂಬ ರೆಸ್ಪಾನ್ಸ್ ಮಾಡಿ ನನ್ನ ವೀಡಿಯೋಗಳನ್ನ ಯಾರೆಲ್ಲ ಫಸ್ಟ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮಗೆ ಅದೊಂಥರ ಮೋಟಿವೇಶನ್ ಸಿಗ್ತದೆ ಇನ್ನೂ ಕೂಡ ವೀಡಿಯೋ ಮಾಡಲಿಕ್ಕೆ. ಸೊ ವೀಡಿಯೋವನ್ನು ನೋಡ್ಕೊಂಬನ್ನಿ ಹೇಗಿದೆ ಅಂತ. ಹಾಯ್ ಬಾಬೆ, ಅವ್ನಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತಾಗಿದೆ ರಾತ್ರಿ ಹೊತ್ತು ಎಲ್ಲರೂ. ಮಗುನ ಹಿಡ್ಕೊಳ್ಳೋದ್ರಲ್ಲಿ ಸಹ ಕಾಂಪಿಟೇಷನ್ ಮಾರೆ. ನೀನು ಹಿಡ್ಕೊಂಡು ನಾನು ಹಿಡ್ಕೊಳ್ತೇನೆ ಅಂತ ಆಗ್ಬೋದು ಮಾರೆ. ನೀವಿಬ್ರು ಉದಾಸೀನದಲ್ಲಿ ಇಬ್ಬರು ಸಹ. ನಾನೇ ಹಿಡ್ಕೊಂಡ್ ಬರ್ತೀನಿ ಅವನ್ನ. ಇವಾಗಲೂ ಹಿಡ್ಕೋತೀನಿ, ಕೊಡು. ಎಷ್ಟು ಚಂದ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇವಾಗ ಇನ್ನೂ ಜನ ಬಂದಿಲ್ಲ, ಬರ್ತಾ ಇದ್ದಾರೆ ನೋಡಿ. ನೃತ್ಯ ಭಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ ನೋಡಿ. ಎಷ್ಟು ಚಂದ ನೋಡಿ. ಮಕ್ಕಳೆಲ್ಲ ನೃತ್ಯ ಭಜನೆ ಮಾಡೋದ್ರಲ್ಲಿ ಭಾರಿ ಖುಷಿ. ಅದು ಇದೆಲ್ಲ ನಮ್ಮೂರಲ್ಲಿ ಭಯಂಕರ ಸ್ಪೆಷಲ್ ಆಯ್ತಾ. ಬೇರೆ ಅಂದರೆ ಎಲ್ಲ ಕಡೆ ಇರುವುದಿಲ್ಲ ಇದು ನೃತ್ಯ ಭಜನೆ ಎಲ್ಲ. ಎಷ್ಟು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದರೆ ಚಂದ, ತುಂಬ ಚಂದ ಮಾತ್ರ ಈ ನೃತ್ಯ ಭಜನೆ ಎಲ್ಲ ನೋಡ್ಲಿಕ್ಕೆ. ಪಾಲ್ಕೊಂಬ ಮೆರವಣಿಗೆ ಬರ್ತಾ ಉಂಟು. ಸ್ವಾಮಿಗಳು ಬರ್ತಾ ಇದ್ದಾರೆ ನೋಡಿ.
ಕೊಡ್ತಿದ್ದಾರೆ ಜಾಮಿ. ನಿಮಗೆ ಬೇಕಾ? ನಮಗೆ ಮತ್ತೆ ಆಯ್ತಾ ಬೇಕಾ? ಇವನಿಗೆ ಭಾರಿ ಖುಷಿ ಮಾರೆ. ಇಂಥ ಕಡೆ ಎಲ್ಲ ಬಂದರೆ, ಹೊರಗಡೆ ಬಂದರೆ ಆಯಿತು. ಅಗ್ನಿ ಸೇವೆ ಅಪ್ಪ ಸೇವೆ ಲೇಟ್ ಉಂಟು ಸ್ವಲ್ಪ ಮಾತ್ರ. ನಾವು ಇಲ್ಲೇ ಅಂಗಡಿಯಲ್ಲಿ ಉಂಟಲ್ಲ ಹೊರಗಡೆ, 2 ಅಂಗಡಿಯನ್ನು ಹಾಕಿದ್ದಾರೆ. ಅದಕ್ಕೆ ಒಂದು ರೌಂಡ್ ಹೋಗಿ ಬರುವ ಅಂತ. ಹಿಂದ್ಗಡೆ ನೋಡಿ ಸ್ವಾಮಿಗಳು ಭಜನೆ ಆಗ್ತಾ ಉಂಟು ಒಂದು ಕಡೆಯಿಂದ. ಇಲ್ಲಿ ನೋಡಿ ಹಿಂದೆ ನಂದು ಯಾರು ಅಂತ. ನಿಮ್ಗೆ ಎಂತ ಬೇಕು? ಇವನು ಮಾತ್ರ ಭಯಂಕರ ಖುಷಿ ಆಯ್ತಾ. ಈ ಥರ ಹೊರಗಡೆ ಎಲ್ಲ ಬದಲಿಗೆ ಚಾನ್ಸ್ ಸಿಕ್ಕಿರೋ ಕೇಳಬೇಕು ಅಂತ ಇಲ್ಲ ಖುಷಿಯಾಗಿ. ಎಂತ ಬ್ರೋ ಗುಂಡಲ್ಲಿ ಸಹ ಮತ್ತೆ ಪಂಜಾಲ್ ಒಂದು ಹೆಸರು ಬಂದಿದೆ ಹೇಗೆ ಬ್ರೋ? ನೀನೊಬ್ಬನೇ ಒಂದು ಬ್ಲಾಗಲ್ಲಿ ಇರಲಿಲ್ವ ಅಂತ. ಇವರು ಒಂದು ಬ್ಲಾಗಲ್ಲಿ ಇದ್ರು, ನೀನೊಬ್ಬನೇ ಇಲ್ಲ ಅದು. ಇವರೆಲ್ಲ ಎಲ್ಲರೂ ಅಳಿತಾ ಇದ್ದಾರೆ. ಇನ್ನು ಇವ್ರದ್ದು ವಿಡಿಯೋನೇ ಮಾಡಲ್ಲ, ನಾನು ಎಲ್ಲ ಬ್ಲಾಗ್ ಅಳಿತಾ ಇದ್ದಾರೆಲ್ಲ. ನೋಡ ಬ್ರೋ, ಇದಾಗದ್ರೆ ಒಂದು ಪೈಕಿ ಆದ್ರೂ ಓಡ್ಬೇಕು ನೋಡುವ. ಗುಡ್ಡ ಬಂದಿ ಅಲ್ಲ, ಪೈಕಿ ಓಡ್ತಾನೆ ಅಂತ ಬ್ಲಾಗ್ ನೋಡುವ. ನಮ್ಮಿಬ್ಬರನ್ನ ಬಿಟ್ಟು ನೋಡಿ, ಅಲ್ಲಿ ಊಟಕ್ಕೆ ಹೋಗ್ತಿರೋದು ನೋಡಿ ನಿನ್ನ ಅಮ್ಮ ಮತ್ತೆ ನಿಂದು ಚಿಕ್ಕಮ್ಮ. ಓಯ್ ಅಲ್ಲಿ ನೋಡು, ಇಬ್ರು ನಮ್ಮಿಬ್ಬರನ್ನು ಬಿಟ್ಟು ಊಟಕ್ಕೆ ಹೋಗ್ತಿದ್ದಾರೆ ಮಾರೆ. ಇವನ್ನ ನನ್ನ ಕೈಯಲ್ಲಿ ಕೊಟ್ಟು ಅವ್ರು ಊಟಕ್ಕೆ. ನಾವು ಮತ್ತೆ ಮಾಡ್ದ ಆಯ್ತಾ ಮಗ? ನಾವು ಮತ್ತೆ ಈಗ ಐಸ್ ಕ್ರೀಮ್ ಎಲ್ಲ ತಿಂದ್ರಲ್ಲ, ಸಾಕಲ್ಲ ಇಂಥಕ್ಕೆ ಎಂತ ಬೇಗ ಮೊಬೈಲಿಗೆ ಕೊಡಲ್ಲ. ಸ್ವಾಮಿದು ಪಾಲ್ಕೊಂಬ ಮೆರವಣಿಗೆ ಇದೆಲ್ಲ ವೀಡಿಯೋ ಹಾಕ್ತೇನೆ. ತುಂಬ ಚಂದ ಆಯ್ತು ಅದನ್ನು ನೋಡಲಿಕ್ಕೆ, ಖಂಡಿತವಾಗ್ಲೂ ನೋಡ್ಬೇಕಾದ್ರೆ. ಮತ್ತೆ ನೃತ್ಯ ಭಜನೆ ಇತ್ತು ಮಕ್ಕಳದ್ದು, ಆಮೇಲೆ ಭಜನಾ ಕಾರ್ಯಕ್ರಮ ಇತ್ತು, ಆಮೇಲೆ ತುಂಬ ಗ್ರ್ಯಾಂಡ್ ಫಂಕ್ಷನ್ ಆಯ್ತು. ತುಂಬ ಚಂದ ಇರ್ತದೆ ನೋಡಲಿಕ್ಕೆ. ನಮ್ಮ ಕಡೆ ಇದೊಂದು ವಿಶೇಷ ಅಂತ ಹೇಳ್ಬೋದು. ಯಾರಿದು? ಇದ್ಯಾರು? ಯಾರಿದು? ಇದು ಯಾರು ಗೊತ್ತಂಡ? ಹನುಮಂತ, ಆನಂದ. ಇದ್ಯಾರು? ಇದ್ಯಾರು ಅಂತ ಹೇಳಿ ಕೊಡು, ಸ್ವಲ್ಪ ಪಾಯಸ ಕೊಡು ಅವನಿಗೆ. ಅವನಿಗೆ ತಿನ್ನಿಸಿದ್ಯಾ ನನ್ನ ಮೈ ಮೇಲೆ ಹಾಕ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ ಪಾಯಸನ. ನಿಮಗೆ ತಿನ್ನಿಸೋದಕ್ಕಿಂತ ಜಾಸ್ತಿ ನನ್ನ ಮೈ ಮೇಲೆ ಆಗ್ತದೆ. ನನಗೆ ಬೇಡ, ನಾನು ತಿಂತೀನಿ ಆಮೇಲೆ. ಅವ್ನು ನನಗೆ ತಿನ್ನಿಸಿದ್ದಾನೆ ಮಾರೆ, ಚಿಕ್ಕನಿಗೆ ತಿನ್ನಿಸಿದ್ದಾನೆ. ಇವರು ಇಲ್ಲಿ ಉಗಾಂಡದಿಂದ ಬಂದವರು, ಹಾಗೆ ಭಾಷೆ ಬೇರೆ ಇವ್ರದ್ದು. ನಮ್ಮೂರ ಭಾಷೆ ಹೋದ ಇವ್ರದವ್ರ ಭಾಷೆ. ನನಗೆ ತಿನ್ನಕ್ಕೆ ಹಾಕಲ್ಲ ಹೋಗಲ್ಲ ಅಂತ ಹೇಳ್ತಾರೆ. ಈಗ ಇವರೆಲ್ಲ ಸ್ವಲ್ಪ ಇಲ್ಲಿದ್ದು ಕನ್ನಡ ಮಾತಾಡ್ತಾರೆ ಮಾರೆ. ಇವ್ರದ್ದು ಒಂದು ಕನ್ನಡ ನನಗೆ ಅರ್ಥನೇ ಆಗುದಿಲ್ಲ. ಯಾವ ಕನ್ನಡ ಅಂತಾನೆ ಅದು. ಬರಕಲ್ಲ ಹೋಗಕಲ್ಲ, ಹೇಗೆ ಕೂರಕಲ್ಲ. ಡಿಫ್ರೆಂಟ್ ವಿಚಿತ್ರ ಕನ್ನಡಿಗರು.
ಅವನಿಗೆ ಸಾಕಾಯ್ತು. ಹಾಗೆ ನಾವು ಸೀದಾ ಮನೆಗೆ ಹೋಗುವ. ನೀವು ಸುಸ್ತಾಯ್ತಾ? ಜೋಯ್ ಬರ್ತಾ ಉಂಟಾ ನಿಮಗೆ? ಇವನಿಗೆ ಜೋಯ್ ಬರ್ತಾ ಉಂಟು. ಇವನ್ನ ಮಲಗಿಸಿ ವಾಪಸ್ ಬರ್ಬೇಕೀಗ ಮನೆಗೆ ಹೋಗಿ. ಇವಾಗ ಕಾಣಿಸ್ತಾ ಉಂಟು ನೋಡಿ. ತಿನ್ನೋಣ ಬಂದೆ ಬಿಟ್ಟ. ಹೋಗ್ತೀರಾ ಚಿಕನ್ ಜೊತೆ ಹೋಗ್ತೀರಾ? ಚಿಕನ್ ಜೊತೆ ಬೈಕಲ್ಲಿ ಹೋಗ್ತೀರಾ? ಹೋಗಲು ಆಯ್ತಾ? ಚಿಕ್ಕ ಬೈಕಲ್ಲಿ ಹೋದ್ರಲ್ಲ. ಸುಸ್ತಾಯ್ತಾ ನಿಮಗೆ? ಅವನು ಸ್ಪೀಡಾಗಿ ಹೋಗುದು ಕಾರಲ್ಲಿ. ಇದು ಯಾರು ಗೊತ್ತ? ಇದು ಜನ್ನಿ ಬಾಬೆ. ಜನಿ ಏನು ತಿಂತಿದ್ಯಾ? ನನಗೆ ಮತ್ತೆ ಬಾಬೆ ಕೊಡಲ್ವ ಐಸ್ ಕ್ರೀಮು? ಕೊಡು ಸ್ವಲ್ಪ. ಕೊಡಲ್ವಾ ಐಸ್ ಕ್ರೀಮು? ಕಂಜೂಸ್. ಅತ್ತೆ ಕೊಡ್ಬೇಡ ಕೊಡ್ಬೇಡ ಜನ್ನಿ ಯಾರಿಗೆ ಸಹ. ನಂಗೆ ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ಸಹ ಕೊಡ್ಬೇಡ ಜನ್ನಿ, ಆಯ್ತಾ? ಈಗೆಲ್ಲ ರಾತ್ರಿ ತುಂಬ ಕಮ್ಮಿ ಹೊರಗಡೆ ಬಂದಿದ್ದಾಗಿ ಯಕ್ಷಗಾನ ನೋಡ್ತಾ ಇದ್ದಾರೆ. ಬಟ್ ಎಷ್ಟು ಜನ ಇದ್ದಾರೆ ನೋಡಿ ಯಕ್ಷಗಾನ. ಆಲ್ಮೋಸ್ಟ್ 1 ಗಂಟೆ ಆಯ್ತು ರಾತ್ರಿ, ಆದ್ರೂ ಯಕ್ಷಗಾನ ಮಾತ್ರ ನೋಡ್ಲಿಕ್ಕೆ ತುಂಬಾ ಜನ ಇದ್ದಾರೆ. ಆ್ಯಕ್ಚುಲಿ ನಾನು ಈ ವಿಡಿಯೋದ ಬೈಕ್ಸನ್ನ ಒಬ್ಬ ಹುಡುಗನ ಹತ್ರ ಮಾಡ್ಲಿಕ್ಕೆ ಹೇಳಿದೆ. ಅವನು ಹೇಳಿದ ನಾನು ಮಾಡಿ ಕೊಡ್ತೇನೆ ನಿಮಗೆ ಅಂತ. ಬಟ್ ಅವನು ಎಂತ ಮಾಡಿದ್ದಾನೆ ಅಂದರೆ 1-2:30 ಆಗುವಾಗ ಅವ್ನು ಮನೆಗೆ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ನಾನು ಯಾರ ಹತ್ರ ತುಂಬ ಜನರ ಹತ್ರ ಕೇಳಿ ನೋಡಿದೆ, ವೀಡಿಯೋ ಬೈಕ್ಸ್ ಇದ್ದರೆ ಕೊಡಿ, ನಾನು ನನ್ನ ವೀಡಿಯೋದಲ್ಲಿ ಹಾಕ್ತೇನೆ ಅಂತೇಳಿ. ಬಟ್ ನನಗೆ ಆ ವೀಡಿಯೋ ಬೈಕ್ಸ್ ಸಿಗಲೇ ಇಲ್ಲ. ಸೊ ಸುಮಾರು ಟ್ರೈ ಮಾಡಿದೆ. ಒಂದು ಕ್ಲಾರಿಟಿ ವೀಡಿಯೋ ಇಲ್ಲ ಅಂದರೆ ಅದನ್ನು ಹಾಕಿ ಕೂಡ ನೋಡುವವರಿಗೆ ಒಂದು ಒಳ್ಳೆ ಫೀಲ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಆ ವೀಡಿಯೋ ಬೈಕ್ಸ್ ಹಾಕಲಿಕ್ಕೆ ನನಗೆ ಸಿಗಲಿಲ್ಲ ಅಗ್ನಿಸೇವೆದು. ಸೊ ನಾನೊಂದು ಯಕ್ಷಗಾನ ಸ್ವಲ್ಪ ಹೊತ್ತೆಲ್ಲ ನೋಡಿದೆ. ಮತ್ತು ನಾನು ಮನೆಗೆ ಹೋದೆ ಅಂದರೆ ನೆಕ್ಸ್ಟ್ ಡೇ ನನಗೆ ಕೆಲಸ ಇರೋದ್ರಿಂದಾಗಿ ನಾನು ಮನೆಗೆ ಹೋಗ್ಬಿಟ್ಟೆ. ಸೊ ನನ್ನ ಕೈಯಿಂದ ಎಷ್ಟು ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಖುಷಿ ಕೊಟ್ಟಿರುತ್ತೆ ನಾನು ಖಂಡಿತ ಭಾವಿಸ್ತೇನೆ. ಸೊ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿರೋ ಥರ ಈ ವಿಡಿಯೋಗೂ ತುಂಬ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಫಸ್ಟ್ ಸಿಗೋದಕ್ಕೋಸ್ಕರ. ಸೊ ಸಿಗುವ ಮುಂದಿನ ವೀಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡಲಿಕ್ಕೆ ಖಂಡಿತ ಟ್ರೈ ಮಾಡ್ತೇನೆ ನಾನು. ಕೀಪ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.